ಅಂದರೆ ಇನ್ನೆಂಥ ಜನಗಳಿದ್ದೀರಾ ನೀವು. ಓದ್ತೀನಿ, ಮೆಂಟಲಿ ಎಲ್ಲ ಓಕೆ ಇದ್ದೀನಿ. ಮಾಡಿಸ್ಕೊಂಡಿರೋದು 8 ಸರ್ಜರಿನೇ ಇರ್ಬೋದು, ಬಟ್ ಹುಚ್ಚುಗಿಚ್ಚು ಏನು ಬಂದಿಲ್ಲ ನನಗೆ. ಮೀನ್ಸ್ ಮಾಡ್ತೀರಾ ಅಂದರೆ ನಿಮ್ಮ ಮನಸ್ಥಿತಿ, ನೀವು ಆಲೋಚನೆ ಮಾಡೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ, ನಾನು ಒಂದು 3-4 ಮಂತ್ಸ್ ಬ್ಯಾಕು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಅಬೌಟ್ ಮೈ ಸರ್ಜರಿ. ನನ್ನ ಸರ್ಜರಿ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಅದು ಇವಾಗ ವೈರಲ್ ಆಗ್ತಿದೆ. ಓಕೆನಾ? ಆ ಒಂದು ಸರ್ಜರಿ ವಿಡಿಯೋ ಏನು ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನನಗೆ ಏನಾಗಿತ್ತು ಏನು ಅಂತ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರಲಿಲ್ಲ. ಅದು ಯಾಕೆ ಏನು ಎತ್ತ, ಆಮೇಲೆ ನನಗೆ ಏನಾಗಿತ್ತು ಅಂತ ಇನ್ನೊಂದು ವಿಡಿಯೋನ ವಿಡಿಯೋ ಮಾಡಿ ಇವಾಗ ಮೊನ್ನೆ ಅಷ್ಟೇ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ಗೆ. ಆ 2 ವಿಡಿಯೋ ಅದು ಸರ್ಜರಿ ವಿಡಿಯೋ ಬಗ್ಗೆ ಆಗಿರುತ್ತೆ. ಆ ಒಂದು ವಿಡಿಯೋಗೆ ಸಾಕಷ್ಟು ಅಂದರೆ ಸಾಕಷ್ಟು ರೆಸ್ಪಾನ್ಸ್ ಸಿಗ್ತಿದೆ ಆ್ಯಂಡ್ ಸುಮಾರು ಕಮೆಂಟ್ಸ್ಗಳು ಬರ್ತಾ ಇದೆ. ಅದರಲ್ಲಿ ಒಳ್ಳೆ ರೀತಿ ಕಮೆಂಟ್ಸ್ಗಳು ಬೇಜಾನು, 90% ಒಳ್ಳೆ ರೀತಿ ಗುಡ್ ಕಮೆಂಟ್ಸೇ ಇದೆ. ಆಯಿತಾ? ಅದಕ್ಕೆಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಆ್ಯಂಡ್ ಯಾರ್ಯಾರೆಲ್ಲ ನಾನು ಸಪೋರ್ಟ್ ಮಾಡ್ತಿದ್ರೆ ಅವರಿಗೂ ಅಷ್ಟೇ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ 90% ಗುಡ್ ಕಮೆಂಟ್ಸ್ ಆದರೆ 10% ಬ್ಯಾಡ್ ಕಮೆಂಟ್ಸ್ ಇದೆ. ಈವನ್ ಸರ್ಜರಿ ಒಬ್ಬರು ಒಂದು ಸರ್ಜರಿ ವಿಡಿಯೋ, ಆಪ್ರೇಷನ್ ಆಗಿರೋ ವಿಡಿಯೋ ಬಗ್ಗೆ ಮಾಡಿ ಹಾಕಿದ್ರೆ ಅಲ್ಲಿ ಅವ್ರ ದುಃಖನ ಹೇಳ್ಕೊಂಡಿದ್ರೆ, ಅದು ಅವ್ರ ಸಿಂಪ್ಟಮ್ಸ್ನ ಹೇಳ್ಕೊಂಡಿದ್ರೆ ಮುಂದೆ ಜನಗಳಿಗೆ ಒಂದು ಹೆಲ್ಪ್ ಆಗಲಿ, ಆರೋಗ್ಯದ ಬಗ್ಗೆ ಒಂದು ಏನು ಕೇರ್ಲೆಸ್ ವಹಿಸೋದು ಬೇಡ ಅಂತ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ರೆ, ಅಂತ ಒಂದು ವಿಡಿಯೋಗೂ 10% ಅಷ್ಟು ಮೆಂಬರ್ಸು ನೆಗೆಟಿವ್ ಕಮೆಂಟ್ಸ್ ಹಾಕಿದ್ದೀರಾ. ಆ ಕಮೆಂಟ್ಸ್ಗಳಿಗೆ ಇವತ್ತು ಸ್ವಲ್ಪ ರಿಯಾಕ್ಷನ್ ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ರಿಯಾಕ್ಷನ್ ಕೊಡೋ ಅಂತ ನೆಸಸರಿ ಇಲ್ಲ, ಬಟ್ ಬೇರೆ ಯಾವುದೇ ವಿಡಿಯೋಗೆ ಕಮೆಂಟ್ಸ್ ಆ ಥರ ಬ್ಯಾಡ್ ಕಮೆಂಟ್ಸ್ ಬಂದರೆ ಬಿಟ್ಟಾಕು, ಇದೆಲ್ಲ ನಾರ್ಮಲ್ ಅಂತ ಅನ್ಬೋದು. ಬಟ್ ಒಂದು ಆಪ್ರೇಷನ್ ಸರ್ಜರಿ ವಿಡಿಯೋಗೂ ಸಹ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ ಅಂದರೆ ಇನ್ನೆಂಥ ಜನಗಳಿದ್ದೀರಾ ನೀವು. ಓದ್ತೀನಿ, ಸಾಕಷ್ಟು ಹೇಳಿದ್ನಲ್ಲ, 90% ಗುಡ್ ಕಮೆಂಟ್ಸೇ ಬಂದಿದೆ. ಅದರಲ್ಲೆಲ್ಲ ಗುಡ್ ಕಮೆಂಟ್ಸ್ ಒಂದು ಸ್ವಲ್ಪ ಓದ್ತೀನಿ. ವೈಶಾಲಿ ಅನ್ನೋರು ಗಾಡ್ ಬ್ಲೆಸ್ ಯು ಅಂತ ಹೇಳಿದ್ದೀರಾ. ಆ್ಯಂಡ್ ಸುನಿಲ್ ಕುಮಾರ್ ಅನ್ನೋರು ಸ್ಟ್ರಾಂಗ್ ಆಗಿ ಇರಿ ಸಿಸ್ಟರ್ ಅಂತ ಹೇಳಿದ್ದೀರಾ. ಡಾಕ್ಟರ್ DR ವಿನಯ್ ಅನ್ನೋರು ಗಾಡ್ ಬ್ಲೆಸ್ ಯು ಸಿಸ್ ಅಂತ ಹೇಳಿದ್ದೀರಾ. ವಿನುತಾ ವ್ಲಾಗ್ಸ್ ಅನ್ನೋರು ಸದಾ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳಿದ್ದೀರಾ. ಲಕ್ಷ್ಮಿ ಅನ್ನೋರು ಬೇಗ ಹುಷಾರಾಗಿ ಅಂತ ಹೇಳಿದ್ದೀರಾ. ಆ್ಯಂಡ್ ನವೀನ್ ಎಂ ಅನ್ನೋರು ಸೂಪರ್ ಮೇಡಮ್, ಈ ನಿಮ್ಮ ಸಲಹೆಗೆ ನಿಮಗೆ ಧನ್ಯವಾದಗಳು, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಬ್ಲೆಸ್ ಮಾಡಿದ್ದೀರಾ. ಹೇಳ್ಬೇಕು ಅಂದರೆ ಬೇಜಾನು ಅಂದರೆ ಹೇಳ್ದ 90% ಗುಡ್ ಕಮೆಂಟ್ಸೇ ಬಂದಿದೆ. 10% ಬ್ಯಾಡ್ ಕಮೆಂಟ್ಸ್ ಮಾಡಿರೋರಿಗೆ ಇವತ್ತು ರಿಯಾಕ್ಷನ್ ಕೊಡೋಣ. ಫಸ್ಟು ಇವರು ಯಾರು ಅಂತ ನನಗೆ ಗೊತ್ತಿಲ್ಲ. ರಘು ಕರ್ವಿ ಅನ್ನೋರು ನನ್ನ ಒಂದೇ ವಿಡಿಯೋಗೆ 3 ಕಮೆಂಟ್ಸ್ ಮಾಡಿದ್ರೆ 3 ಸಹ ನೆಗೆಟಿವ್. ಯಾಕಪ್ಪ, ಏನಪ್ಪ ನಿನಗೆ ನನ್ನ ಮೇಲೆ ದ್ವೇಷ ಅಂತ ಗೊತ್ತಿಲ್ಲ. ಫಸ್ಟ್ ಕಮೆಂಟ್ ಏನು ಅಂತ ಹೇಳ್ಬಿಡ್ತೀನಿ. ಈ ಅಕ್ಕ ಒಬ್ಬರು, ಒಂದು ನಿಮಿಷ ಹೇಳಿದ್ದಾರೆ, ಇಲ್ಲಿ ರಘು ಕರ್ವಿ ಅಂತ. ಈ ಅಕ್ಕ ಒಬ್ರು ಸ್ಟ್ರಾಂಗ್ ಇಲ್ಲ, ಇವಳಿಗಿಂತ ಎಷ್ಟೋ ದೊಡ್ಡ ಸರ್ಜರಿ ಮಾಡಿಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡುತ್ತಿದ್ದಾರೆ, ಇವರೇ ದೊಡ್ಡ ಸ್ಟ್ರಾಂಗ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದಿದ್ದಾರೆ. ಅಲ್ಲ ಕಣಪ್ಪ ರಘು ಕರ್ವಿ, ನಾನೇನಾದ್ರೂ ಅಲ್ಲ, ಈ ಅಕ್ಕ ಒಬ್ರು ಸ್ಟ್ರಾಂಗ್ ಅಲ್ಲ ಅಂತ ಹೇಳಿದಿರಲ್ಲ, ಅದಕ್ಕೆ ಫಸ್ಟ್ ಕ್ಲಾರಿಟಿ ಕೊಟ್ಬಿಡ್ತೀನಿ ನೋಡಿ. ನಾನು ಬೇರೆಯವ್ರ ಥರ ಅಂಥ ದೊಡ್ಡ ಆಪ್ರೇಷನ್ ಮಾಡಿಸ್ಕೊಂಡು ಬೇರೆಯವ್ರ ಥರ 2 ತಿಂಗಳು 3 ತಿಂಗಳು ಎಲ್ಲ ಹಾಸಿಗೆ ಹಿಡ್ಕೊಂಡು ಮಲ್ಕೊಂಡ್ಬಿಡ್ಲಿಲ್ಲ, ಸರಿನಾ? ಮಾಡಿಸ್ಕೊಂಡಿದ್ದು ಒಂದೇ ವಾರಕ್ಕೇನೆ ನಾನು ಎದ್ದು ಕೂತ್ಕೊಂಡು ಆಪ್ರೇಷನ್ ಆಗಿರೋ ಥರನೇ ಇರಲಿಲ್ಲ ನಾನು. ಆ 1 ವೀಕ್ ನಾನು ಬೆಡ್ ರೆಸ್ಟ್ ತಗೊಂಡಿರೋದು ನನಗೆ ಹೆಚ್ಚೇನೆ. ಅಷ್ಟು ಸ್ಟ್ರಾಂಗ್ ನಾನಿದ್ದೀನಿ. ನಾನೆಷ್ಟು ಸ್ಟ್ರಾಂಗ್ ಇದ್ದೀನಿ ಅನ್ನೋದು ನನಗೆ ಗೊತ್ತು. ನಾನು ಸ್ಟ್ರಾಂಗ್ ಇದ್ದೀನ ಇಲ್ವಾ ಅಂತ ಹೇಳುವಂಥ ಅವಶ್ಯಕತೆ ನಿಮಗಿಲ್ಲ.
ಆ್ಯಂಡ್ ಇವಳಿಗಿಂತ ಎಷ್ಟೋ ದೊಡ್ಡ ಸರ್ಜರಿ ಮಾಡಿಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡುತ್ತಿದ್ದಾರೆ, ದುಡಿಯುತ್ತಿದ್ದಾರೆ ಅಂತ ಹೇಳ್ತೀರಾ. ಹೌದು, ದುಡಿತಿದ್ದಾರೆ. ಈಗ ಯಾರು ನಾನೇನಾದರೂ ನನ್ನ ವಿಡಿಯೋನಲ್ಲಿ ನಂತರ ಸರ್ಜರಿ ಮಾಡಿಸ್ಕೊಂಡು ನಾನೊಬ್ಳೇನೆ ಎದ್ದು ಕೂತ್ಕೊಂಡಿರೋದು, ನಾನು ಬೇರೆಯವ್ರು ಯಾರು ಕೆಲಸಕ್ಕೆ ಹೊರಗಡೆ ಹೋಗಿ ದುಡಿಯಲ್ಲ ಆ ಥರ ಏನಾದರೂ ಹೇಳಿದ್ದೀನ? ನಿಮ್ಗೆ ಯಾಕೆ ಈ ಥರ ಡೌಟ್ ಬಂತು? ಹಾಂ, ಇನ್ನೊಬ್ರು ರಾಘವೇಂದ್ರ ಬಳೆಹೆ ಅಂತ ಏನೋ ಅಂತ ಹುಚ್ಚಿ ದುಡ್ಡು ಮಾಡೋದು ಅಷ್ಟೇ. ಎಷ್ಟು ಕೋಟಿ ಕೊಟ್ಟಿದ್ದೀರಾ ನೀವು ನಮಗೆ ರಾಘವೇಂದ್ರ ಅವರೇ? ಹುಚ್ಚಿ ದುಡ್ಡು ಮಾಡೋದು ಅಷ್ಟೇ ಅಂತ ಹೇಳಿದಿರಲ್ಲ. ಅಲ್ಲ, ಯಾರಾದ್ರೂ ನಾನು ದುಡ್ಡು ಮಾಡಬೇಕು ಅಂತ ಇದ್ದಿದ್ರೆ ಈ ಒಂದು ಇನ್ನು ಬೇಜಾನ್ ಬ್ಲಾಗ್ಸ್ಗಳು, ಬೇಜಾನ್ ಕಂಟೆಂಟ್ಗಳಿದೆ ನನಗೆ. ಅದರಲ್ಲಿ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡಿ ಅದರಲ್ಲಿ ನನ್ನ ಚಾನಲ್ನ ಮಾನಿಟೈಸ್ ಮಾಡಿಕೊಂಡು ಅದರಿಂದ ನಾನು ಅರ್ನ್ ಮಾಡ್ಬೋದು. ಓಕೆನಾ? ನನ್ನ ಸರ್ಜರಿ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡು ಅದರಲ್ಲಿ ನಾನು ದುಡ್ಡು ಮಾಡಬೇಕು ಅನ್ನೋದಲ್ಲ. ಅದರಲ್ಲಿ ನಾನು ಮೇಯ್ನ್ ಆಗಿ ಆ ಒಂದು ವಿಡಿಯೋನ ಮಾಡಿ ಬಿಟ್ಟಿದ್ದು ಜಸ್ಟ್ ನನಗೆ ಒಂದು ತಲೆ ಸುತ್ತು ಅನ್ನೋ ಒಂದು ಸಿಂಪ್ಟಮ್ಸ್ ಅಷ್ಟೇ ಬಂದಿದ್ದು. ತಲೆ ಸುತ್ತಿಗೆಲ್ಲ ಯಾರನ್ನು ಸಹ ಹಾಸ್ಪಿಟಲ್ಗೆ ಹೋಗಲ್ಲ. ನಾನು ಹಂಗೇನೆ ಹೋಗ್ದನೆ ಇದ್ದಿದ್ರೆ ಈ ಥರದ್ದು ಒಂದು ಪ್ರಾಬ್ಲಮ್ ಗೊತ್ತಾಗ್ತಿರ್ಲಿಲ್ಲ. ಗೊತ್ತಾಗ್ದನೆ ಈ ಒಂದು ಪ್ರಾಬ್ಲಮ್ ಇದೆ ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ಅಂದಿದ್ರೆ ಈ ಒಂದು ಆಪರೇಷನ್ ನಡೀತಿರ್ಲಿಲ್ಲ ಅಂತಂದ್ರೆ ಇದು ಮುಂದೆ ಇನ್ನೂ ಒಂದು ದೊಡ್ಡ ಪ್ರಾಬ್ಲಮೇ ಆಗೋದು. ಹಂಗಾಗಿ ನಾನು ಈ ವಿಡಿಯೋನಲ್ಲಿ ಏನ್ ಹೇಳಿದ್ದೀನಿ ಅಂದ್ರೆ, ಜಸ್ಟ್ ಒಂದು ತಲೆ ಸುತ್ತು ಬಂದ್ರೂ ಸಹ ಯಾರನ್ನು ಇಗ್ನೋರ್ ಮಾಡಬೇಡಿ, ಕೇರ್ಲೆಸ್ ವಹಿಸ್ಬೇಡಿ. ಏನಾದ್ರೂ ಆಗ್ಲಿ, ಒಂದಷ್ಟು ದುಡ್ಡು ಹೋದ್ರೂ ಹೋಗ್ಬಿಡ್ಲಿ, ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಳ್ಳಿ, ಒಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳೋದಕ್ಕೋಸ್ಕರ, ಒಂದು ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಅಷ್ಟೇ ಈ ಒಂದು ವಿಡಿಯೋನ ಬಿಟ್ಟಿದ್ದೆ ಹೊರತು ದುಡ್ಡು ಮಾಡಬೇಕು ಅಂತಲ್ಲ. ಆ್ಯಂಡ್ ನಿಮಗೆ ಯಾವ ರೀತಿ ನಾನು ಹುಚ್ಚಿ ಥರ ಕಾಣಿಸೋದನ್ನೋ ಗೊತ್ತಿಲ್ಲ. ನನ್ನ ಪ್ರಕಾರ ನಾನು ಚೆನ್ನಾಗೇ ಇದ್ದೀನಿ ಆ್ಯಂಡ್ ಮೆಂಟಲಿ ಎಲ್ಲ ಓಕೆ ಇದ್ದೀನಿ. ಮಾಡಿಸ್ಕೊಂಡಿರೋದು 8 ಸರ್ಜರಿನೇ ಇರ್ಬೋದು, ಬಟ್ ಹುಚ್ಚುಗಿಚ್ಚು ಏನೂ ಬಂದಿಲ್ಲ ನನಗೆ. ನೀನು ವರಿ ಮಾಡ್ಕೋಬೇಡ, ಸರಿನಾ? ಆ್ಯಂಡ್ ಇನ್ನೊಬ್ರು ದಿನೇಶ್ ದಿನು 7528 ಅನ್ನೋರು ಈ ಒಂದು ಕಮೆಂಟ್ನ ಮಾಡಿದ್ದಾರೆ. ಏನಂತ ಅಂದರೆ, ಮೇಡಮ್ ನೀವು ಶ್ರೀಮಂತರು, ನಿಮಗೆ ಈ ಥರ ಎಲ್ಲ ಆದರೆ ಸರಿ ಆಗಬಹುದು, ಯಾಕಂದರೆ ನಿಮ್ಮ ಹತ್ರ ದುಡ್ಡು ಇದೆ. ಸೊ ನಮಗೆಲ್ಲ ಈ ಥರ ಆದರೆ ಏನು ಮಾಡೋದು ದೇವರೇ ಬಲ್ಲ ಅಂತ ಹೇಳ್ತಾ ಇದ್ದೀರಾ. ಇದನ್ನ ನೀವು ಒಳ್ಳೆ ರೀತಿನಲ್ಲಿ ಹೇಳಿದಿರೋ ಅಥವಾ ಕೆಟ್ಟ ರೀತಿನಲ್ಲಿ ಹೇಳಿದಿರೋ ಗೊತ್ತಿಲ್ಲ. ಐ ಥಿಂಕ್ ಇದೇನು ಬ್ಯಾಡ್ ಕಮೆಂಟ್ ಅಲ್ಲ, ನಿಮ್ಮ ಅಭಿಪ್ರಾಯ ಹೇಳ್ಕೊತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೇಡಮ್ ನೀವು ಶ್ರೀಮಂತರು, ನಿಮಗೆಲ್ಲ ಈ ಥರ ಆದರೆ ಸರಿ ಹೋಗ್ಬೋದು, ಯಾಕೆಂದರೆ ನಿಮ್ಮ ಹತ್ರ ದುಡ್ಡು ಇದೆ. ನಮಗೆಲ್ಲ ಈ ಥರ ಆದರೆ ಏನು ಮಾಡೋದು ದೇವರು ಬಲ್ಲ. ನೋಡಿ ದಿನೇಶ್ ದಿನು ಅವರೇ, ಕಾಯಿಲೆ ಅನ್ನೋದು ಬಡವನಿಗೂ ಮನುಷ್ಯಂಗೆ ಬರೋದು, ಮರಕ್ಕಂತೂ ಬರಲ್ಲ. ಕಾಯಿಲೆ ಅನ್ನೋದು ಮನುಷ್ಯಂಗೆ ಬರೋದು. ಅದರಲ್ಲಿ ಶ್ರೀಮಂತರು ಬಡವರು ಅಂತ ಅದರಲ್ಲೂ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ಶ್ರೀಮಂತರಾಗಿರಲಿ ಬಡವರಾಗಿರಲಿ ಅವರು ಒಬ್ಬ ಮನುಷ್ಯನೇ. ಅವನಿಗೆ ಅಫ್ಕೋರ್ಸ್ ಅವ್ರ ಹತ್ರ ಸ್ವಲ್ಪ, ಶ್ರೀಮಂತರ ಹತ್ರ ಸ್ವಲ್ಪ ದುಡ್ಡಿದ್ರೆ ಈಸಿಯಾಗಿ ಯಾವುದೇ ಒಂದು ಡಿಸೀಸ್ನ ಬೇಗನೆ ಕ್ಯೂರ್ ಮಾಡ್ಕೊಳ್ತಾರೆ. ಆ್ಯಂಡ್ ನಮ್ಮಂಥ, ನಾವು ಏನು ಶ್ರೀಮಂತರಲ್ಲ, ನಾವು ಮಿಡಲ್ ಕ್ಲಾಸ್ನವರೇ. ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಬಂದರೆ ಡಿಸೀಸು ಸ್ವಲ್ಪ ಮನಿ ಪ್ರಾಬ್ಲಮ್ ಆಗುತ್ತೆ ಹೊರತು. ಆ್ಯಂಡ್ ನಿಮಗೆಲ್ಲ ಈ ಥರ ಆದರೆ ಸರಿ ಆಗ್ಬೋದು ಅಂತ ಅಂದಿದ್ರೆ ಯಾರಿಗೂ ಅಷ್ಟೇ, ಪ್ರಪಂಚದಲ್ಲಿ ಯಾವ ಮನುಷ್ಯಂಗೂ ಅಷ್ಟೇ ಈ ಥರ ಆಗಬೇಕು, ಶ್ರೀಮಂತರಿಗೆ ಈ ಥರ ಆದರೆ ಸರಿ ಹೋಗುತ್ತೆ, ಬಡವ್ರಿಗೆ ಆಗಬಾರ್ದು ಈ ಥರ ಅಲ್ಲ. ಯಾರಿಗೂ, ಈವನ್ ಶ್ರೀಮಂತನೂ ಸಹ, ಎಷ್ಟು ಕೋಟಿ ದುಡ್ಡು ಮಡಗಿರೋನು ಸಹ, ಯಾವುದು ಅವನ ಹಣೆ ಬರ ಸರಿ ಇಲ್ಲ ಅಂದರೆ ಒಂದು ಡಿಸೀಸ್ ಬಂದು ಅವನೆಷ್ಟೇ ಕೋಟಿ ಖರ್ಚು ಮಾಡಿದ್ರು ಸಹ ಅವನಿಗೆ ಭೂಮಿ ಮೇಲೆ ಉಳ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗೆಲ್ಲ ಡಿಫ್ರೆನ್ಶಿಯೇಟ್ ಮಾಡೋಕ್ಕೆ ಹೋಗಬೇಡಿ. ಇದರಲ್ಲೇನೂ ನನಗೆ ಬ್ಯಾಡ್ ಅನಿಸಿಲ್ಲ, ನಿಮ್ಮ ಅಭಿಪ್ರಾಯ ಹೇಳ್ಕೊಂಡಿದ್ದೀರಾ ಅಷ್ಟೇ. ಆ್ಯಂಡ್ ತುಂಬ ಗುಡ್ ಕಮೆಂಟ್ಸೂ ಬಂದಿದೆ. ಸ್ಟ್ರಾಂಗ್ ಆಗಿರಿ ಸಿಸ್ಟರ್ ಅಂತ ಎಲ್ಲ ಹೇಳಿದ್ದೀರಾ, ತುಂಬಾ ಥ್ಯಾಂಕ್ಸ್. ಆ್ಯಂಡ್ ನಾನು ಹೇಳಿದ್ನಲ್ಲ, ರಘು ಖರ್ವಿ ಅನ್ನೋರು ಸೇಮ್ ಇನ್ನೊಂದು ಕಮೆಂಟ್ ಮಾಡಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ, ನಾನು ಟಾರ್ಗೆಟ್ ಮಾಡಿ ಒಂದೇ ವಿಡಿಯೋಗೆ 2-3 ಕಮೆಂಟ್ ಮಾಡಿದ್ದೀರಾ. ಈ ಅಕ್ಕನಿಗೆ ಏನು ಪ್ರಾಬ್ಲಮ್ ಆಗಿತ್ತು ಅಂತ ಕೇಳಿದರೆ ಎಲ್ರಿಗೂ ಡೈಲಿ ವ್ಲಾಗ್ಸ್ ನೋಡಿ ಅಂತಾಳೆ. ಇವಳಿಗಿಂತ ಎಷ್ಟೋ ಕಷ್ಟ ಅನುಭವಿಸಿರುವ ಜನ ಇದ್ದಾರೆ.
ಹೌದು ತಂದೆ ಇದ್ದಾರೆ. ನಾನೆಲ್ಲಿ ಹೇಳಿದ್ದೀನಿ ನಾನೇ ಪ್ರಪಂಚದ ಮೇಲೆ ಕಷ್ಟ ಅನುಭವಿಸ್ತಾ ಇರೋಳು ಅಂತ. ನಾನು ಇವಳಿಗಿಂತ ಎಷ್ಟೋ ಕಷ್ಟ ಅನುಭವಿಸಿರೋ ಜನ ಇದ್ದಾರೆ. ನಾನು ಕಷ್ಟನೇ ಅನುಭವಿಸಿಲ್ಲ ತಂದೆ, ಸರಿನಾ? ನಾನು ಮದ್ವೆಗೆ ಮುಂಚೆ ನನ್ನ ಪೇರೆಂಟ್ಸು ನನ್ನ ಸುಖವಾಗಿನೇ ನೋಡ್ಕೊಂಡಿದ್ದಾರೆ. ಒಂದು ಕಷ್ಟ ಅನ್ನೋದೇನು ಅಂತ ತೋರಿಸ್ತಾನೆ. ಈವನ್ ನನ್ನ ಮದ್ವೆ ಆದ್ಮೇಲೆ ನನ್ನ ಗಂಡನೂ ಅಷ್ಟೇ ಒಂದು ಕಷ್ಟ ಇಲ್ದೇನೆ ಸಾಕ್ತಾ ಇದ್ದಾರೆ ನನ್ನನ್ನು. ನಾನು ಕಷ್ಟನ ಅನುಭವಿಸೇ ಇಲ್ಲ, ಆಯ್ತಾ? ಆ್ಯಂಡ್ ಇವಳಿಗಿಂತ ಎಷ್ಟೋ ಜನ ತುಂಬ ಕಷ್ಟ ಅನುಭವಿಸೋರು ತುಂಬ ಇದ್ದಾರೆ. ಹೌದು ಇದ್ದಾರೆ, ತುಂಬ ಅಂದರೆ ತುಂಬಾನೇ ಜನ ನನಗಿಂತ. ನಾನು ಕಷ್ಟ ಅನುಭವಿಸಿಲ್ಲ. ಆ್ಯಂಡ್ ಆ ದೇವರು ನಮ್ಮನ್ನ ತಕ್ಕ ಮಟ್ಟಿಗೆ ಚೆನ್ನಾಗೇನೆ ಇಟ್ಟಿದ್ದಾರೆ. ತಿನ್ನೋದಕ್ಕೆ, ಊಟ ಉಡೋದಕ್ಕೆ, ಬಟ್ಟೆ ಎಲ್ಲನೂ ಚೆನ್ನಾಗೇ ಇಟ್ಟಿದ್ದಾರೆ. ಕೆಲವರಿಗೆ ಅಷ್ಟೂ ಸಹ ಇರೋದಿಲ್ಲ. ನಮ್ಗಿಂತ ಒಂದೊತ್ತು ಊಟಕ್ಕೂ ಸಹ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ಚೆನ್ನಾಗೇ ಇದ್ದೀವಿ. ನಾನು ಅಷ್ಟೇ. ಆ್ಯಂಡ್ ಡೈಲಿ ವ್ಲಾಗ್ ನೋಡು ಅಂತ ಹೇಳಿದ್ದೀನಿ ಅಂತ ಅಂದಿದ್ದೀರಾ. ಹೋಗಿ ಇನ್ನೊಂದ್ಸಲ ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ. ನಾನು ಯಾರಿಗೂ ಸಹ ಆ ಒಂದು ವಿಡಿಯೋನಲ್ಲಿ ನನ್ನ ಡೈಲಿ ವ್ಲಾಗ್ಸ್ನ ನೋಡಿ ಅಂತ ಹೇಳಿಲ್ಲ. ಶೇರ್ ಮಾಡಿ, ಆರೋಗ್ಯದ ಬಗ್ಗೆ ಕೇರ್ ತಗೊಳ್ಳಿ, ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳಿದ್ದೀನಿ ಅಷ್ಟೇ, ಆಯ್ತಾ? ಆ್ಯಂಡ್ ಇನ್ನೊಬ್ರು ಹೇಮಲತಾ ಅನ್ನೋರು ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನಾವು ಶೇರ್ ಮಾಡಬೇಕು ಅಂತ ಕಮೆಂಟ್ ಹಾಕಿದ್ದೀರಾ. ಹೇಮಲತಾ ಅವರೇ, ವಿಡಿಯೋದಲ್ಲಿ ಏನಿದೆ ಅಂತ ಅಂದರೆ ನನಗಾಗಿರೋಂಥ ಸಿಂಪ್ಟಮ್ಸ್ ಏನು, ಯಾವ ಸಿಂಪ್ಟಮ್ಸ್ ಬಂದಿದ್ದಕ್ಕೆ ನಾನು ಹೋಗಿ ತೋರಿಸ್ಕೊಂಡು ಯಾವ ಪ್ರಾಬ್ಲಮ್ ಡಿಟೆಕ್ಟ್ ಆಯಿತು, ಯಾವ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ, ಆ್ಯಂಡ್ ಆಪ್ರೇಷನ್ ಆದಮೇಲೆ ಏನೇನೆಲ್ಲ ಎಷ್ಟು ಮಂತ್ಸ್ ರಿಕವರಿ ಫೇಸ್ ಇದೆ ಆ್ಯಂಡ್ ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಇಷ್ಟು ಪಾಯಿಂಟ್ಸ್ಗಳೂ ಸಹ ವಿಡಿಯೋನಲ್ಲಿದೆ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದ್ಸಲಿ ಹೋಗಿ ವಿಡಿಯೋ ನೋಡಿ. ನಿಮಗೆ ಶೇರ್ ಮಾಡೋ ಆಸೆ ಇದ್ದರೆ ಶೇರ್ ಮಾಡಿ, ಇಲ್ಲ ಅಂದರೆ ಬಿಟ್ಟಾಕಿ. ಇಲ್ಲಿ ಕಮೆಂಟ್ ಬಾಕ್ಸಿಗೆ ಬಂದು ನೆಗೆಟಿವ್ ಆಗಿ ಕಮೆಂಟ್ ಮಾಡಬೇಡಿ ಅಷ್ಟೇ. ನೆಗೆಟಿವ್ ಅಂತ ಹೋದರೆ ಇನ್ನೂ ಬೇಜಾನ್ ಓದ್ಬೋದು. ಆ್ಯಂಡ್ ನೆಗೆಟಿವ್ಗಿಂತ ಆದಷ್ಟು ಜಾಸ್ತಿ ಪಾಸಿಟಿವಿನೇ ಇದೆ. ಅದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ತುಂಬ ಅಂದರೆ ತುಂಬ ಜನ ನಿಮಗೆ ಒಳ್ಳೇದಾಗಲಿ, ದೇವರು ಚೆನ್ನಾಗಿಟ್ಟಿರಲಿ ಅಂತ ಅಂದ್ಬಿಟ್ಟು ಬಿ ಸ್ಟ್ರಾಂಗ್ ಸಿಸ್ಟರ್ ಅಂತ ಎಲ್ಲ ಕಮೆಂಟ್ಸ್ ಮಾಡಿದ್ದೀರಾ. ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಕೇಳ್ದನೇ ಸುಮಾರು ಜನ ನನ್ನ ಇಷ್ಟಪಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಆ್ಯಂಡ್ ವೀಡಿಯೋಸ್ಗಳನ್ನ ಚೆನ್ನಾಗಿ ನೋಡ್ತಾ ಇದ್ದೀರಾ, ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅವರೆಲ್ರಿಗೂ ಸಹ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೇನೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಯಾರಿಗೂ ಸಹ ಬೈಬೇಕು ಅಂತ ಅಲ್ಲ, ಜಸ್ಟ್ ಒಂದು ನಾರ್ಮಲ್ ವ್ಲಾಗ್ಗಲ್ದೇ ಒಂದು ಆಪ್ರೇಷನ್ ಎಕ್ಸ್ಪೀರಿಯನ್ಸ್ನ ಹೇಳ್ಕೊಂಡಿರೋಂಥ ಒಂದು ವಿಡಿಯೋಗೂ ಸಹ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ ಅಂದರೆ ನಿಮ್ಮ ಮನಸ್ಥಿತಿ, ನೀವು ಆಲೋಚನೆ ಮಾಡೋ ನಿಮ್ಮ ರೀತಿ, ನಿಮ್ಮ ಹೃದಯದಿಂದ ಬರೋ ಮಾತುಗಳು ಯಾವ ಥರ ಇದೆ ಅಂತ ನಿಮಗೆ ಒಂದು ಅರ್ಥ ಮಾಡಿಸ್ಬೇಕಾಗಿತ್ತು ಅಷ್ಟೇ. ಅದಕ್ಕೋಸ್ಕರ ಅಷ್ಟೇ ಈ ಒಂದು ವಿಡಿಯೋ.